ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸುಣ್ಣಕಲ್ಲು ಗ್ರಾಮದಲ್ಲಿ ದೇವಸ್ಥಾನದ ಜಾಗವನ್ನು ಕಬಳಿಸಲಾಗಿದೆ ಅನ್ನೋ ಆರೋಪ ಇದೀಗ ಭಾರೀ ಸದ್ದು ಮಾಡತೊಡಗಿದೆ. ಸದ್ಯ ಹಳೆಯ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಜಾಗ ಹಾಗೂ ಕೋಟೆ ಪ್ರದೇಶ ಕಬಳಿಕೆಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಭೂ ಕಬಳಿಕೆಯಾಗಿದೆ ಎನ್ನಲಾದ ಸ್ಥಳಕ್ಕೆ ಕೋಲಾರ ಸಂಸದ ಮುನಿಸ್ವಾಮಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಈ ವೇಳೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಮುನಿಸ್ವಾಮಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದಲ್ಲದೆ ಹಣ ನೀಡಿದ್ರೆ ದೇವಸ್ಥಾನದ ಜಾಗವನ್ನೇ ಖಾತೆ ಮಾಡಿಕೊಳ್ತೀರಾ? ಕೋಟೆ ಪ್ರದೇಶದ ಸುಮಾರು 11 ಎಕರೆ ಜಾಗ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ಮಾಡುವ ಎಡವಟ್ಟಿನಿಂದ ಸಾರ್ವಜನಿಕರು ಕಿತ್ತಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಜೊತೆಗೆ ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ಅರ್ಜಿಗಳು ಸಲ್ಲಿಸುತ್ತಿದ್ರೂ ಯಾಕೆ ಸಮಸ್ಯೆ ಬಗೆಹರಿಸುತ್ತಿಲ್ಲ? ಒಂದು ವೇಳೆ ದೇವಸ್ಥಾನದ ಜಾಗ ಹದ್ದುಬಸ್ತು ಮಾಡದೆ ಹೋದರೆ ಸುಮ್ಮನಿರೋಲ್ಲ ಅಂತ ನೆಲವಂಕಿ ಹೋಬಳಿಯ ರಾಜಸ್ವ ನಿರೀಕ್ಷಕ ಗುರುಗೆ ಮುನಿಸ್ವಾಮಿ ತರಾಟೆಗೆ ತೆಗೆದುಕೊಂಡ್ರು. ಸರ್ವೆ ನಂಬರಲ್ಲಿ ಒಂದು 3 ಎಕರೆ ಮಂಜೂರು ಮಾಡಿಕೊಂಡು ಇದೆಲ್ಲ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. 3 ಕಡೆ 3 ಜನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಇದು ಟೋಟಲ್ 11.5 ಎಕರೆ. ಅದರಲ್ಲಿ 3.5 ಎಕರೆ ಅಷ್ಟು ಆಕ್ಯುಪೈ ಮಾಡ್ಕೊಂಡು ಇದು ಮಂಜೂರು ಮಾಡಿಕೊಂಡು ಪೇಪರ್ ನ್ಯೂಸ್ ತಹಸೀಲ್ದಾರ್ ಅವರು ಕೆಳಗಡೆ ಸುಣ್ಕಲ್ ಕೋಟೆ ಪ್ರದೇಶ ಅಂತೇಳಿ ಸರ್, ಇದು 11.5 ಎಕರೆ ಮಂಜೂರು ಮಾಡಿಕೊಟ್ಟಿರೋದು ಈ ರಾಮಕೃಷ್ಣಪ್ಪ ಅಂತೇಳಿ ಮಾಲೂರವರು. 3 ಎಕರೆ ಮಂಜೂರು ಮಾಡಿಕೊಟ್ಟಿದ್ದಾರೆ ಅವರಿಗೆ. ಹೌದೌದು, ತಿರುವುದು. ಅದು ಇದು ಡ್ಯೂಟಿಯಿಂದ ವಜಾ ಮಾಡಿದ್ರು. ದೇವಸ್ಥಾನದ ಜಮೀನು ಇನ್ನೊಬ್ಬರಿಗೆ ಮಂಜೂರು ಮಾಡ್ಕೊಳ್ಳೋದು ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ಮಾಡಿ ಈ ಪುರಾತನ ಇದನ್ನೆಲ್ಲ ಉಳಿಸ್ಕೊಳ್ಳೋದು ಬಿಟ್ಟು ಕಾಸು ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಯಾರಂದರೆ ಅವ್ರ ಹೆಸರಿಗೆಲ್ಲ ಅದನ್ನು ಮಾಡಿಕೊಟ್ಟು ಇವತ್ತೆಲ್ಲ ಮಾವಿನ ಗಿಡಗಳೆಲ್ಲ ಯಾವ ಎಷ್ಟು ವರ್ಷದಿಂದ ಹಾಕಿರೋದು ಸರ್? ಒಂದು 20 ವರ್ಷದಿಂದ ಇದೆ ಸರ್. ದೇವಸ್ಥಾನ ಎಷ್ಟು ವರ್ಷದಿಂದ ಇರೋದು? ದೇವಸ್ಥಾನಕ್ಕೆ ಸೀನಿಯಾರಿಟಿ ಇದೆಯಾ, ಮಾವಿನ ಗಿಡಕ್ಕೆ ಸೀನಿಯಾರಿಟಿ ಇದೆಯಾ? ಹಂಗಿರೋಂಥ ಸಂದರ್ಭದಲ್ಲಿ ಸ್ವಲ್ಪ ದಾರಿ ಬಿಡಿ. ಇದನ್ನ ಯಾರೇನು ಮಾಡಿದ್ರೆ ನಡೀತಾ ಇತ್ತು, ತೊಗ್ಲಕ್ಕೆ ತರಬಾರದು. ಈಗ ಈ ದೇಶದಲ್ಲಿ ಇರ್ತಕ್ಕಂಥವ್ರು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರು. ದೇವಸ್ಥಾನಗಳು ದೇವಸ್ಥಾನಗಳಾಗೇ ಇರಬೇಕು, ಕೋಟೆಗಳು ಕೋಟೆಗಳಾಗೇ ಇರಬೇಕು, ಮಸೀದಿಗಳು ಮಸೀದಿಗಳಾಗೇ ಇರಬೇಕು, ಚರ್ಚ್ಗಳು ಚರ್ಚ್ಗಳಾಗೇ ಇರಬೇಕು. ನಾವ್ಯಾವುದು ಚರ್ಚಿನ ತೆಗೆದು ಇನ್ನೊಂದು ದೇವಸ್ಥಾನ ಕಟ್ಟಲ್ಲ, ನಾವ್ಯಾವುದು ಮಸೀದಿನ ತೆಗೆದು ಇನ್ನೊಂದು ದೇವಸ್ಥಾನ ಕಟ್ಟಲ್ಲ. ನಮ್ಮ ದೇವಸ್ಥಾನ ಆಗಿರೋದಕ್ಕೆ ಬಿಡದೇ ಇರ್ತಕ್ಕಂಥ ಈ ಸರ್ಕಾರದಲ್ಲಿ ಇವತ್ತು ಯಾರು ಭೂ ಕಬಳಿಕೆದಾರರು ಭೂಗಳರಿದ್ದಾರೆ ಅವರೆಲ್ಲ ಸೇರ್ಕೊಂಡು ಇವತ್ತು ಕೋಟೆ ಜಾಗದಲ್ಲಿ ಇವತ್ತೇನು ಮಾವಿನ ಗಿಡಗಳನ್ನು ಹಾಕ್ಕೊಂಡು ಇಲ್ಲಿ ನಮ್ಮದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅವ್ರು ಏನೇ ಸಾಕ್ಷಿ ನಾಶಿಗಳನ್ನು ದೇವ್ರ ಮೂರ್ತಿಯನ್ನು ಮುಚ್ಚಿಕ್ಕಿದ್ದಾರೆ, ದೇವಸ್ಥಾನನ ಕಿತ್ತಾಕಿದ್ದಾರೆ. ಆದ್ರೂ ಕೋಟೆ ಇದೆ ನೋಡ್ರಿ, ಇಲ್ಲಿ ಆಲ್ ಮರದ ಇದ್ರಲ್ಲೂ ಗೋಡೆ ಇದೆ. ಇದನ್ನೆಲ್ಲ ಯಾರೇ ಅಧಿಕಾರಿಗಳು, ಅಕ್ರಮ್ ಪಾಷಾ ಅವರಲ್ಲ, ತಹಸೀಲ್ದಾರನ ಬನ್ರಿ ಇಲ್ಲಿ ಕರೆದ್ರೆ ಅಂದರೆ DC ಅವ್ರು ಕರೆದಿದ್ದಾರೆ. ಯಾವುದೋ ಎಲೆಕ್ಷನ್ ಮೀಟಿಂಗ್ ಇದೆ ಸರ್, ಓದ್ತಾ ಇದ್ದೀನಿ, ಅದೇನಿದೆ ಅದನ್ನು ನಾನು ಸರಿ ಮಾಡಿಬಿಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಅಕ್ರಮ್ ಪಾಷಾಕ್ಕೆ ಭಯ ಬೀಳ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರ ಮೇಲಧಿಕಾರಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಆದರೆ ಅಕ್ರಮ್ ಪಾಷಾ ಒಂದು ಕಮ್ಯುನಿಟಿ ಪರವಾಗಿ, ಒಂದು ಜನಾಂಗದ ಪರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನೋಡಿದರೆ ನಾವು ಈ ಕೋಲಾರ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಬಹುಸಂಖ್ಯಾತರು ನಾವೆಲ್ಲರೂ ಇದ್ದೀರಿ, ಎಲ್ಲ ಜಾತಿ ಜನಾಂಗ ಇದ್ದೀರಿ. ಬೇಲಿನೇ ಇದ್ದು ಹೊಲ ಮೇದ್ರೆ ಹೊಲಕ್ಕೆ ಯಾರು ರಕ್ಷಣೆ? ಇವತ್ತು ಇಲ್ಲಿ RI ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಪೊಲೀಸ್ ಇಲಾಖೆಯವರು ಇದ್ದಾರೆ. ನಮ್ಮಲ್ಲಿ ಏನು ಇಲ್ಲಿ ಭೂ ಕಬಳಿಕೆ ಆಗಿದೆ, ನಮ್ಮ ದೇವಸ್ಥಾನಕ್ಕೆ ನಷ್ಟ ಆಗಿದೆ, ನಮ್ಮ ದೇವಸ್ಥಾನ ಒಡೆದಾಕಿದ್ರೆ ನಮ್ಮ ಇರ್ತಕ್ಕಂಥ ಮೂರ್ತಿಗಳನ್ನು ಒಡೆದಾಕಿದಾರ, ಬುಚ್ಚಿಕ್ಕಿದಾರ, ಇಲ್ಲ ಎಲ್ಲರೂ ತಗೊಂಡೋಗಿ ಬಿಸಾಕಿದಾರ ಗೊತ್ತಿಲ್ಲ. ಆದರೂ ಉಳಿದಿರ್ತಕ್ಕಂಥ 2 ರಾಮನ ವಿಗ್ರಹ, ಲಕ್ಷ್ಮಣ ವಿಗ್ರಹ ಅಲ್ಲಿದೆ. ಇದಕ್ಕೂ ರಕ್ಷಣೆ ಕೊಡಬೇಕಾದಂಥ ನಮ್ಮ ತಹಸೀಲ್ದಾರರು, ನಮ್ಮ ಇವರೆಲ್ಲ ಪೊಲೀಸ್ ಅಧಿಕಾರಿಗಳೆಲ್ಲ ಯಾವುದೇ ರೀತಿಯಲ್ಲಿ ಅಲ್ಲಿ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೋಡಬೇಕು. ನಾವು ಪೊಲೀಸ್ ವಿರುದ್ಧವಾಗೂ ಇಲ್ಲ, ನಾವು ಅಧಿಕಾರಿಗಳ ವಿರುದ್ಧವಾಗೂ ಇಲ್ಲ. ನಮ್ಮ ದೇವಸ್ಥಾನ, ನಮ್ಮ ಕೋಟೆ ಏನಿದೆ ಅದು ನಮಗೆ ಉಳಿಸ್ಕೊಡ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಪ್ರಾಣ ಬೇಕಾದ್ರೂ ಕೊಡ್ತೀರಿ, ಕೋಟೆನಾಗಲಿ ದೇವಸ್ಥಾನನಾಗಲಿ ನಾವು ಬೇರೆ ಯಾರೋ
ಸಹೂದ್ಗಾಗ್ಲಿ ಹಕೀಮ್ಗಾಗ್ಲಿ ಶಹಜಾನಕ್ಕಾಗ್ಲಿ ನಾವು ಬಿಟ್ಕೊಡಕ್ಕೆ ನಾವು ರೆಡಿ ಇಲ್ಲ. ನಾವಿಲ್ಲಿ ಬರ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಗೊತ್ತಾದಾಗ ಇಲಾಖೆಯವ್ರು ಹೇಳಿ ನಮ್ಮ ಸರ್ಕಾರಿ ಕೋಟೆ ಜಾಗದ ಕಾಂಪೌಂಡ್ ಬೀಗ ತೆಗ್ಸಾಕಾಗಿಲ್ಲ ಇವ್ರ ಕೈನಲ್ಲಿ ಗೇಟ್ದು. ಇವರು ದೇವಸ್ಥಾನ ಜಮೀನುಗಳ ಮಸೀದಿಗೆ ಅಲ್ಲಿ ಸಿದ್ದರಾಮಯ್ಯನವರು ನಮ್ಮ ದೇವಸ್ಥಾನ ಜಮೀನುಗಳು ಹಜರತ್ಗೆ ಇನ್ನೊಂದು ಮತ್ತೊಂದು ಹಂಚ್ಕೊಂಡು ಹೋಗ್ತಾ ಇದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕು. ಅದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗೆ, ಕಂದಾಯ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಒತ್ತಾಯ ಮಾಡ್ತೀನಿ. ನಮ್ಮ ಎಲ್ಲ ಗ್ರಾಮಸ್ಥರು, ಎಲ್ಲ ದೇವಸ್ಥಾನ ಪರವಾಗಿರ್ತಕ್ಕಂಥ ಮತ್ತು ಕೋಟೆ ಪರವಾಗಿರ್ತಕ್ಕಂಥ ಗ್ರಾಮಸ್ಥರು ದಯವಿಟ್ಟು ಯಾರು ಬಾಯಿ ಬಿಡಬೇಕಾಗಿಲ್ಲ. ನೀವು ನಮ್ಮ ಮಕ್ಕಳನ್ನ ನಾವು ಕೇಳೋದಕ್ಕೆ ಬಾಯಿ ಬಿಡಬೇಕಾಗಿಲ್ಲ, ಬಾಯ ಪಡೋದನ್ನು ಬೇಕಾಗಿಲ್ಲ. ನಾವು ಯಾರ ಮೇಲೇನು ಕತ್ತಿಗಳು, ಗುಡಾರಿಗಳು, ದೊಣ್ಣೆಗಳಕ್ಕೆ ನಾವೇನು ಜಗಳಕ್ಕೇನು ಹೋಗಲ್ಲ. ನಾವು ನ್ಯಾಯಯುತವಾದಂಥ ಹೋರಾಟವನ್ನು ಮಾಡ್ತೀರಿ. ಏನು ಕೋದಂಡರಾಮ ಸ್ವಾಮಿ ದೇವಸ್ಥಾನದಲ್ಲಿದ್ದಂಥ ವಿಗ್ರಹಗಳನ್ನ ಏನು ಮಾಡಿದ್ರು? ದೇವಸ್ಥಾನನ ಯಾರು ತಳ್ಳಿದ್ರು? ದೇವಸ್ಥಾನದ ಜಾಗದಲ್ಲಿ ತಹಸೀಲ್ದಾರರು ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಅವ್ರಿಗೆ ಮಾಡಿದ್ದಾರೆ ಅಂತ ಗೊತ್ತಾದಾಗ ತಹಸೀಲ್ದಾರ್ನ ಸಸ್ಪೆಂಡ್ ಮಾಡಿದಂಥ ರೀತಿಯಲ್ಲಿ ಈ ಜಮೀನನ್ನ ಯಾಕೆ ಕೋಟೆ ಜಮೀನು ಕೋಟೆಯಾಗಿ ಉಳ್ಕೊಂಡಿಲ್ಲ? ದೇವಸ್ಥಾನದ ಜಮೀನು ದೇವಸ್ಥಾನಕ್ಕೆ ಯಾಕೆ ಬಿಟ್ಕೊಟ್ಟಿಲ್ಲ? ನಾವು ಸಾರ್ವಜನಿಕರೆಲ್ಲ ಸುತ್ತಮುತ್ತಲು ಇರ್ತಕ್ಕಂಥ ಗ್ರಾಮಸ್ಥರು ಪೂಜೆ ಮಾಡಕ್ಕೆ ನಮ್ಗೆ ಅವಕಾಶ ಯಾಕೆ ಮಾಡಿಕೊಟ್ಟಿಲ್ಲ?